ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿರೋ ಜೈಲ್ ಆರೋಪ, ಆ ಆರೋಪದ ಮೇಲೆ ದರ್ಶನ್ ಜೈಲ್ಗೆ ಹೋಗಿದೆ. ಹಲೋ ಹಲೋ ಆ ಕೈದಿ ನಂಬರ್ ಏನೋ 6106 ಅಂತೆ. ಅದನ್ನ ಅಭಿಮಾನಿಗಳ ಕೈ ಮೇಲೆ ಮೈ ಮೇಲೆ ಎಲ್ಲ ಹಚ್ಚಿ ಹಾಕಿಸ್ಕೊಂಡು ಅದು ಇನ್ಮೇಲೆ ನಮ್ಗೆ ಲಕ್ಕಿ ನಂಬರ್ ಆಗ್ಬೋದು. ಅಭಿಮಾನ ತೋರಿಸ್ಕೊತೀರಂತೆ. ತೋರಿಸ್ಕೊಳ್ಳಿ, ಯಾರು ಬೇಡ ಅಂದರು. ಕೆಲವರು ಬೈಕ್ಗಳ ಮೇಲೆ ಹಾಕಿದ್ದಾರೆ, ಅದಾಗಲ್ಲ. ಅದನ್ನ ಮಾಡಿದ್ರೆ ಅಧಿಕಾರಿಗಳು ಕ್ರಮ ತಗೋಬೇಕು. ಕರೆಕ್ಟ್ 0, 4, 3, 2, 420, 340, 302 ಎಲ್ಲ ಇಲ್ಲ. ಸಬ್ ದ ನಂಬರ್, ಅದು ಡೆಸಿಗ್ನೇಟೆಡ್ ಸೈಜ್ ಅಲ್ಲಿ. ಜೊತೆಗೆ ನಮ್ ಗಾಡಿ ನಂಬರ್ ಪ್ಲೇಟ್ ಆಗ್ಬೋದು. ಸೊ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ನಿಮ್ಮಿಂದಾನೇ ದೇಶ ಹಾಳಾಗ್ತಿರೋದು. ಹೋಗ್ರೋ ಕೊರ್ಕಿ ನನ್ನ ಮಕ್ಕಳ್ರ. ಯಾವ ನಿಯಮಿತ ಸೈಜ್ ಇದೆ ಅದರಲ್ಲಿ ಇರಬೇಕದು. ಹಿಂಗ್ ಬರ್ಕೊಳ್ಳೋದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಿಂಗ್ ಹಾಕೊಳ್ಳೋದು ಅದು ಇರೋಂಗಿಲ್ಲ, ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ. ಅದು ಆಗಲ್ಲ. ಮಾಡಿದ್ರೆ ಕ್ರಮ ತಗೊಳ್ಳಿ. ಅದು ಒಂದ್ರ ಮೇಲೆಲ್ಲ ಎಲ್ಲಾದ್ರ ಮೇಲೂ ತಗೊಳ್ಳಿ ಹೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಕೂಡಾಕಿದ್ರಂತೆ, ಅವನನ್ನ ಕೂಡಾಕ್ಬಿಟ್ಟು ಹೊಡೆದ್ರಂತೆ. ಅದೇನೋ 200 ಮೆಸೇಜ್ ಕಳಿಸಿದ್ದಂತೆ ಅಶ್ಲೀಲ. ಅದಕ್ಕೊಂದು ಮೆಸೇಜ್ಗೆ ಒಂದು ಏಟು ಅಂತ ಹೊಡೆದ್ರಂತೆ ಅಂತ ಹೇಳ್ತಿದ್ದಾರೆ ಈಗ ಪೊಲೀಸ್ನವರು. ಇದಾನವನು, ಅವನನ್ನು ಎದುರ್ಸಕ್ಕೆ ಇಷ್ಟು ಜನ ಬೇಕಾ? ಏನೊಂದು ಹಾರರ್ ಮೂವಿ ಇದ್ದಂಗೆ ಇದೆಯಪ್ಪ ಇದು. ಒಳ್ಳೆ ಅವ್ರ ವೀರ ಶೂರಾದಿ ಶೂರ್ರಯ ನೀವುಗಳ. ಇನ್ನೇನು ಹೇಳಿ. ಮತ್ತೆ ಮೇಕಪ್ ವಿವಾದ ಆಗಿರೋದ್ರಿಂದ ಜೈಲಲ್ಲಿ ಯಾವ ಕಾಸ್ಮೆಟಿಕ್ಕು ಸಿಗದಂಗೆ ಪೊಲೀಸರು ನಿಗಾ ವಹಿಸಿದಾರಂತೆ. ಹೌದಾ? ಎಲ್ಲ ಆದ್ಮೇಲೆ ಐಸಿ ಕಣ್ ತುಂಬಾ ಕಪ್ಪ ಹಚ್ಕೋತಾಳೆ, ಹಣೆ ತುಂಬಾ ಕುಂಕುಮ ಇಟ್ಕೋತಾಳೆ, ನಗ್ತಾಳೆ, ಅಳ್ತಾಳೆ.